ನಡುಗುವ ಬೆಳ್ಳಕ್ಕಿ ಅಂತೆ. ಅರಿಯದ ವಯಸ್ಸಿನಲ್ಲಿ ನಿನ್ನ ಮೇಲೆ ಅರಿಯದೆ ಮೂಡಿದ ಪ್ರೀತಿ ಅಣ್ಣ ಇನ್ನು ನಿನಗೆ ಹೇಳ ಒಂದನ್ನ ಹೇಳಿ. ಇಲ್ಲ ಗೊತ್ತಿದೆ ಆದ್ರೆ ಇವಾಗ ಹೇಳಕ್ಕಾಗಲ್ಲ. ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ರೆ ಎಲ್ರು ಚೆನ್ನಾಗಿದೆ ಅಂತ ಅನ್ಕೊಂತಾ ಇದೀನಿ. ಇವತ್ತೊಂದು ಯುನಿಕ್ ಆಗಿರೋ ಕಾನ್ಸೆಪ್ಟ್ ತಗೊಂಡು ನಿಮ್ ಮುಂದೆ ಬಂದಿದ್ದೀನಿ. ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜವಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಮ ಹೆಸರು? ಸಂಜನಲ್ಲ. ಏನಿಲ್ಲ, ನಾನು ನಿಮ್ಗೊಂದು ಕವನ ಹೇಳ್ತೀನಿ. ನಾನು ಅದಕ್ಕೆ 10ಕ್ಕೆ ಎಷ್ಟು ಪಾಯಿಂಟ್ ಕೊಡ್ತೀರಾ ನಿಮ್ ಇಷ್ಟ. ಅದು ಸಂಜನಲ್ಲ ನಿಮ್ಮ ಹೆಸರು? ಸಂಜನಾ, ನಿನಗೆ ಹೇಳ ಒಂದನ್ನ ಹೇಳಿ. ನೀನೊಮ್ಮೆ ನನ್ನೆಡೆಗೆ ನೋಡು, ನಿನ್ನ ಕುರಿತೆ ನನ್ನಿ ಪಾಡು, ನನ್ನ ಹೃದಯವೇ QR ಕೋಡು, ನಿನ್ನ ಉಸಿರೇ ಸ್ಕ್ಯಾನ್ ಮಾಡು, ಕೇಳಿ ಬರುವುದಾಗ ನಮ್ಮಿಬ್ಬರ ಒಲವಿನ ಹಾಡು, ನಿನ್ನ ರೂಪವನ್ನು ಆಧರಿಸಿ ಕೆತ್ತಿರಬಹುದೇನೋ ಬೇಲೂರು ಹಳೆಬೀಡು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿದೆ ಅಲ್ಲ? ಎಷ್ಟು ಕೊಡ್ತೀರಾ? 10. ಔಟ್ ಆಫ್ ಔಟ್? ಚೆನ್ನಾಗಿ ಇಲ್ಲ, ಏನೋ ಮಿಸ್ಟೇಕ್ಸ್ ಅಂತ ನಂಗೆ ಏನ್ ಅನ್ಸಿಲ್ಲ. ಏನು ಮಿಸ್ಟೇಕ್ ಆಗಿಲ್ಲ? ಇಲ್ಲ, ಚೆನ್ನಾಗಿದೆ. ಚಪ್ಪಾಳೆ. ನಿನ್ನ ಹೊಗಳಲು ಪದಗಳೇ ಇಲ್ಲ, ಪದಗಳಿಗೂ ಮೀರಿಸುವ ಪ್ರೇಯಸಿ ನೀನು. ನೀನು ನುಡಿದರೆ ಕಾವ್ಯಶಾಸ್ತ್ರ, ನಡೆದರೆ ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ, ಬೇಕು. ಕರೆಕ್ಟ್. ಬೇರೆ ಏನೋ ಬೇಕು. ಒಂದು ಕವನ ಹೇಳ್ತೀನಿ ನಾನು, ಅದಕ್ಕೆ 10ಕ್ಕೆ ಎಷ್ಟು ಅಂಕ ಕೊಡ್ತೀರಲ್ಲ? ಯಶೋದಲ್ಲ ನಿಮ್ಮ ಹೆಸರು? ನಿನ್ನ ಹೊಗಳಲು ಪದಗಳೇ ಇಲ್ಲ, ಪದಗಳಿಗೂ ಮೀರಿಸುವ ಪ್ರೇಯಸಿ ನೀನು, ಆದರೂ ತಿಳಿಯದೆ ವರ್ಣಿಸುವ ಹಂಬಲ. ನೀನು ನಡೆದರೆ ನಾಟ್ಯಶಾಸ್ತ್ರ, ನುಡಿದರೆ ಕಾವ್ಯಶಾಸ್ತ್ರ, ನೋಡುತ್ತಿದ್ದರೆ ಸೀದಾ ನಯನದಿಂದ ಹೃದಯಕ್ಕೆ ಜಾರುವಂತಹ ನಾರಿ, ನೀನೇ ನನ್ನ ಹೃದಯಕ್ಕೆ ತಚ್ಚೋರಿ. ಹೇಗಿದೆ? ಚೆನ್ನಾಗಿದೆ. ಎಷ್ಟು ರೇಟ್ ಮಾಡ್ತೀರಾ? 8. ಯಾಕೆ? ಯಾವಾಗ್ಲೂನು ಹುಡುಗಿನೇ ವರ್ಣಿಸೋ ತರ ವರ್ಣಿಸ್ಬಾರ್ದು. ಲೈಕ್ ಅವ್ರ ಬ್ರದರ್ ಸಿಸ್ಟರ್ ಸಮಥಿಂಗ್ ಎಲ್ಲಾ ತರಾನು ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಾ ಜನ ಮಾತಾಡ್ಸಿದ್ದೀನಿ, ನೀವೊಬ್ರೆ ನಂಗೆ ಈ ತರ ಹೇಳಿದ್ದು ಅಷ್ಟೇ ಬ್ರೋ. ನಮ್ದು ಎಲ್ಲಾರು ಪರ್ಸ್ಪೆಕ್ಟಿವ್ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತಲ್ಲ, ಎಲ್ಲಾರು ಒಂದೇ ತರ ಥಿಂಕ್ ಮಾಡಲ್ಲ. ಅದಕ್ಕೆ ಇವೆಲ್ಲ ಮಾಮೂಲು. ಕಂಟ್ರೋಲ್. ಹಾಯ್, ನಿಮ್ಮ ಹೆಸರು? ಸೋನು ಅಂತ. ನಿಮ್ಮನ್ನ ಮೊನ್ನೆ ಬಸ್ ಅಲ್ಲಿ ನೋಡಿದ್ದೆ ನಾನು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರಿ. ಇವತ್ತು ಮಾತಾಡ್ಸ್ಬೇಕಂತ ಮಾತಾಡ್ಸ್ತಾ ಇದ್ದೀನಿ. ನಿಮ್ಗೊಂದು ಕವನ ಹೇಳ್ತೀನಿ ನಾನು, ಅದಕ್ಕೆ 10ಕ್ಕೆ ಎಷ್ಟು ಅಂತ ರೇಟ್ ಮಾಡ್ತೀರಾ? ಓಕೆ. ಕೆಂಪು ಬಣ್ಣದ ಕಾಡಿಗೆ ಕಣ್ಣಿನವಳೆ, ಕೆಂಪಾನ ಬಸ್ಸಿನೊಳಗೆ ಕೆಮ್ಮಿ ಕರೆದವಳೆ, ಕಣ್ಗಳ ಮಿಲನ ಮಾಡಿಸಿದವಳೆ, ನನಗೇ ತಿಳಿಯದೆ ನನ್ನ ಹೃದಯ ಕದ್ದವಳೆ, ಅವಳೇ ಇವಳು ಬಾವಿ ಮಾವನ ಕಿರಿಮಗಳು. ತುಂಬಾ ಚೆನ್ನಾಗಿದೆ. ಎಷ್ಟು ರೇಟ್ ಮಾಡ್ತೀರಾ? 10 on 10. ಯಾಕೆ ಅಷ್ಟು ಚೆನ್ನಾಗಿದೆ? ಬಿಕಾಸ್ ನಾನು ಫ್ರೀ ಟೈಮ್ ಅಂದಾಗ ಇವನ್ ಐ ವಿಲ್ ಬಿ ರೈಟಿಂಗ್ ಕವಿತಾಸ್ ಬರೀದೆ. ನೀವೊಂದು ಹೇಳಿ ನೋಡೋಣ. ಬಿಡು. ಅರಿಯದ ವಯಸ್ಸಿನಲ್ಲಿ ನಿನ್ನ ಮೇಲೆ ಅರಿಯದೆ ಮೂಡಿದ ಪ್ರೀತಿ ನನಗೆ ಈಗ ಅರಿವಾಗಿದೆ. ಸೋತೆ ಹೋದೆ ಬ್ಯಾಡ್ ಬಟ್ ಇಲ್ಲ, ತುಂಬಾ ಚೆನ್ನಾಗಿದೆ. ನಾ ಒಂದ್ ಹೇಳ್ದ. ಹೇಳಿ. ಸುಂದರವಾದ ಕಣ್ಣುಗಳು, ಆ ಕಣ್ಣುಗಳಲ್ಲಿ ಕಡು ಕಪ್ಪು ಕಾಡಿಗೆ, ಆ ಕಾಡಿಗೆಯನ್ನು ಅವಳು ಹಚ್ಚಿಕೊಂಡು ಮುಗುಳ್ನಕ್ಕಾಗ, ಆ ಮುಗುಳ್ನಗೆಯನ್ನು ಕಂಡು ನಾನು ನನ್ನೇ ಮರೆತೇನೆ. ಕಳ್ಳೇವಳು ನನ್ನ ಕೊಂದೆ ಬಿಟ್ಟಳು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನನಗೊಂದು ಯಾವ್ದು ಡೆಡಿಕೇಟ್ ಮಾಡ್ತೀರಾ? ನಿಮ್ಗ ಸದ್ಯಕ್ಕೆ ತಲೆ ಓಡ್ತೀರಾ, ನೆಕ್ಸ್ಟ್ ಟೈಮ್ ಸಿಕ್ಕಿ ಮಾಡೋಣ. ಇಮೋಷನಲ್ ಡ್ಯಾಮ್ ಇಟ್. ನಿಮ್ಮ ಹೆಸರು? ಪಾವನಿ ಅಂತ. ನಿಮ್ಗೊಂದು ಕವನ ಹೇಳ್ತೀನಿ ನಾನು, ಅದು 10ಕ್ಕೆ ಎಷ್ಟು ಅಂತ ರೇಟ್ ಮಾಡ್ತೀರಲ್ಲ? ನಾವಿಬ್ಬರು ಕೂಡಿದ್ದು ಒಂದು ವಿಚಿತ್ರ, ಇನ್ನು ಮುಂದೆ ಆಗದಿರೋ ಈ ಚಿತ್ರ ವಿಚಿತ್ರ, ನಾವಿಬ್ಬರು ಕೂಡಿ ನಡೆದರೆ ಆಗುವುದು ಒಂದು ಹೊಸ ಚಲನಚಿತ್ರ, ನಿನ್ನ ಕಂಡ ಮೇಲೆ ಅರಳಿತು ನನ್ನ ಹೃದಯದಲ್ಲಿ ಒಂದು ಸುಂದರವಾದ ಭಾವಚಿತ್ರ. 7. ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಬಟ್ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು. ಆಯ್ತು ಬಿಡು. ಏನ್ ಅನ್ಸುತ್ತೆ ಕವನ ಹೇಳಿದ್ರೆ? ನೀವ್ ಚೆನ್ನಾಗಿ ಮಾತಾಡ್ತಿಲ್ಲ, ಹೇಳಿದ್ರ ಪರವಾಗಿಲ್ಲ. ನಿಮ್ಗೇನು ಕವನ ಗೊತ್ತಿದೆ? ಕವನ ಇವಾಗ ಹೇಳ್ಬೇಕಂದ್ರೆ ಇಲ್ಲ, ಗೊತ್ತಿದೆ ಆದ್ರೆ ಇವಾಗ ಹೇಳಕ್ಕಾಗಲ್ಲ. ಯಾವ್ದಾರ
ಸಣ್ಣದವ್ರು ಹೇಳ್ಬೋದಾ? ಸಣ್ಣದು ಪಿಕಪ್ ಲೈನ್ ಸರ್ ಗೊತ್ತಾ? ತಿರ್ಗಾ ಕೇಳಿದ್ದೀನು ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಪ್ರಣತಿ. ನಿಮ್ಗೊಂದು ಕವನ ಹೇಳ್ತೀನಿ, ಅದು ಅರ್ಥಕ್ಕೆ ಎಷ್ಟು ರೇಟ್ ಮಾಡ್ತಿರಲ್ಲ. ಪ್ರಣತಿ ಅವರೇ, ನಿಮ್ಮನ್ನು ನೋಡಿದ ಮೇಲೆ ನಾನು ಯಾಕೋ ನನ್ನ ಪ್ರಾಯದ ಪ್ರಣತಿ ತುಂಬಾ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ಯಾಕಂದ್ರೆ ಪ್ರಣತಿಗಿಂತ ಮಿಗಿಲು ನಿಮ್ಮ ಹೊಳಪು. ನಿಮ್ಮ ಕಣ್ಣುಗಳನ್ನು ನೋಡುತ್ತಿದ್ದರೆ ಸಾರಂಗ ಕೂಡ ನಾಚುವುದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. 9 ಚೆನ್ನಾಗಿಲ್ವಾ? ಚೆನ್ನಾಗಿದೆ. 9 ಅನ್ಕೊಟ್ಟು. ನಿಮ್ಮ ಹೆಸರು? ಧನ್ಯ. ಧನ್ಯ ಅವರೇ, ಸಿರಿ ಧಾನ್ಯಕ್ಕಿಂತ ಮಿಗಿಲು ನಿಮ್ಮ ನಗು. ನೋಡುತ್ತಿದ್ದರೆ ನಿಮ್ಮ ನಯನಗಳು ಹೃದಯ ಕಲಕುವ ಮನೋಹರದಂತೆ. ನೀವು ನಡೆದುಕೊಂಡು ಬರುವಾಗ ನೋಡಿದರೆ ನಡುಗುವ ಬೆಳ್ಳಕ್ಕಿಯಂತೆ. ಬರೀ ಇಂಥದೆಯ. ಚೆನ್ನಾಗಿತ್ತು, ಫನ್ನಿ ಆಗಿತ್ತು. ನಿಮ್ಮ ಹೆಸರು? ಪ್ರಿಯದರ್ಶಿನಿ. ನಿಮ್ಗೊಂದು ಕವನ ಹೇಳ್ತೀನಿ ನಾನು, ಅದಕ್ಕೆ ಅರ್ಥಕ್ಕೆ ಎಷ್ಟು ಅಂತ ರೇಟ್ ಮಾಡ್ಬೇಕು. ಓಕೆ ಅಲ್ಲ? ಓ ನನ್ನ ಕಣ್ಣಲ್ಲಿ ನಿನ್ನನ್ನು ಸದಾಕಾಲ ಕಂಡುಕೊಳ್ಳುವೆಯಾ? ಇಲ್ಲ, ಕಣ್ಣು ಮುಚ್ಚಿ ಕಣ್ ತೆರೆಯೋದರೊಳಗೆ ಕಣ್ಮರೆಯಾಗಿ ಹೋಗಿ ಕಣ್ಣೀರು ಬರುವಂತೆ ಮಾಡುವೆಯಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. 10. ಅಷ್ಟು ಚೆನ್ನಾಗಿದೆಯಾ? ಹೌದಾ? ನಿಮ್ಗೆ ಯಾವ್ದು ಲೈನ್ಸ್ ಗೊತ್ತಾ? ಇಲ್ಲ ಗೊತ್ತು. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಹೇಮಶ್ರೀ ಅಲ್ಲ? ಹೇಮಶ್ರೀ. ಓಕೆ, ನಿಮ್ಗೊಂದು ಕವಿತೆ ಹೇಳ್ತೀನಿ ನಾನು, ಅದಕ್ಕೆ ಎಷ್ಟಂತ ರೇಟ್ ಮಾಡ್ತಿರಲ್ಲ. ಶ್ರೀ ಅವರೇ, ಒಲವಿನ ಬೀದಿಯಲ್ಲಿ ಸಿಕ್ಕ ಸುಂದರನಲ್ಲೇ ಒಲವಿನ ಮಾರುಕಟ್ಟೆ ಕುಸಿದು ಬಿದ್ದಾಗಲೇ ನಾನೆಲ್ಲ ಬಲ್ಲೆ. ಒಲವೋ ಬಲವೋ ಗೊತ್ತಿಲ್ಲ, ಆದರೆ ನಿಮ್ಮ ನೋಡುತ್ತಿದ್ದರೆ ಒಲವು ಬಲವು ಎರಡೂ ನಿಮ್ಮ ಮೇಲೆ ಆಗಿದೆ. ಹೆಂಗ್ ಕೊಡ್ತೀರಾ? ಅಷ್ಟು ಚೆನ್ನಾಗಿದೆ. ನೋಡಿದಿಲ್ಲ ಸ್ನೇಹಿತರೆ ವಿಡಿಯೋ ಹೇಗಿದೆ ಅಂತಂದು. ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅಲ್ಲೇ ವಿಡಿಯೋ ಮಾಡ್ಬೇಕಾಗಿತ್ತು ನಾನು, ಕಾರಣಾಂತರಗಳಿಂದ ಆಗ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ಇನ್ನೊಂದು ಬೇರೆ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಿ ಬರ್ತೀವಿ, ಸ್ವಲ್ಪ ಲೇಟ್ ಆಯ್ತು. ಅಂದ್ರೆ ಇವಾಗ ಬಂದು ಮಾಡ್ತಾ ಇದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.